ಸ್ನೇಹಿತರೆ ನಮಸ್ಕಾರ. ರೈಲ್ವೆ ನೇಮಕಾತಿ ಮಂಡಳಿ ಮತ್ತೆ 7,951 ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸಂಬಂಧಪಟ್ಟವರು ಗಮನಿಸಿ. ಎಲ್ಲ ಜಾಬ್ನ ಅಪ್ಡೇಟ್ಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್ ಮಾಡಲು ಮರೆಯದಿರಿ. ಜೂನಿಯರ್ ಇಂಜಿನಿಯರ್ ಮತ್ತು ಇತರ ಹುದ್ದೆಗಳು 7,934. ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳು 17 ಹುದ್ದೆಗಳು. ಅನ್ಎಂಪ್ಲಾಯ್ಮೆಂಟ್ ಯಾರ್ಯಾರಿಗಿದೆ? ಒಳ್ಳೆ ಅವಕಾಶ. ರೈಲ್ವೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ. ಇದರಲ್ಲಿ ಜಾಬ್ ಆಗೋದು ಅಷ್ಟು ಸುಲಭವಲ್ಲ. ನಿಮ್ಮ ಪ್ರಯತ್ನ ಇರಲೇಬೇಕು, ಕಷ್ಟಪಡಬೇಕು, ಚೆನ್ನಾಗಿ ಓದಬೇಕು. ಒಳ್ಳೆ ಪೋಸ್ಟ್ ಇದು. ಜೂನಿಯರ್ ಇಂಜಿನಿಯರ್ ಅನ್ನೋದು ಒಳ್ಳೆ ಪೋಸ್ಟು. ಡಿಪೋ ಮೆಟೀರಿಯಲ್ ಸೂಪರ್ಟೆಂಡೆಂಟ್ ಅನ್ನೋದು ಒಳ್ಳೆ ಪೋಸ್ಟು. ಎಲ್ಲ ಇನ್ಚಾರ್ಜ್ ಲೆವೆಲ್ ಪೋಸ್ಟ್ಗಳಿವು. ನಿಮ್ಮ ಕೆಳಗೆ ಸುಮಾರು ಜನ ಕೆಲಸಗಾರರು ಕೆಲಸ ಮಾಡ್ತಿರ್ತಾರೆ. ಒಳ್ಳೆ ಜವಾಬ್ದಾರಿಯುತ ಕೆಲಸ. ಇದಾದಮೇಲೆ ಜೂನಿಯರ್ ಇಂಜಿನಿಯರ್ ಆದಮೇಲೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಅಂತ ಬರುತ್ತೆ. ಅದು ಇದಕ್ಕಿಂತ ಹೈಯೆಸ್ಟ್ ಪೋಸ್ಟು. ಈ ಥರ ಇದೆ. ಅಂದರೆ ಎಲ್ಲ ಕೂಡ ನಾನ್ ಗೆಜೆಟೆಡ್ ಪೋಸ್ಟ್. ಓಕೆನಾ? ಇದು ವಿದ್ಯಾರ್ಥಿ ಏನೇನು ಬೇಕು ಅದ್ರ ಬಗ್ಗೆ ನೋಡೋಣ. ಜೂನಿಯರ್ ಇಂಜಿನಿಯರ್ ಭಾರತದ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರಿಂಗ್ನಲ್ಲಿ ಪದವಿ ಅಥವಾ ಡಿಪ್ಲೊಮಾ ಆಗಿರಬೇಕು. ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಡಿಪ್ಲೊಮಾವನ್ನು ಹೊಂದಿರಬೇಕು ಅಥವಾ ಇಂಜಿನಿಯರಿಂಗ್ ಕೂಡ ಆಗಿದ್ರೂ ನಡೆಯುತ್ತೆ. ಮೆಟಲರ್ಜಿಕಲ್ ಸೂಪರ್ವೈಸರ್ ಬಾರ್ ರಿಸರ್ಚ್ ಅಭ್ಯರ್ಥಿಗಳು ಪದವಿ ಹೊಂದಿರಬೇಕು. ಅದು ಯಾವುದರಲ್ಲಿ? ಮೆಟಲರ್ಜಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಆಗಿರಬೇಕು. ಕೆಮಿಕಲ್ ಮತ್ತು ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಅಭ್ಯರ್ಥಿಗಳು BSc ವಿಜ್ಞಾನ ವಿಭಾಗದಲ್ಲಿ ಓದಿರಬೇಕು. ಭೌತಶಾಸ್ತ್ರ ಮತ್ತು ಕೆಮಿಸ್ಟ್ರಿ ಕೂಡ ಓದಿರಬೇಕು. ಕೆಮಿಕಲ್ ಸೂಪರ್ವೈಸರ್ ಬಾರ್ ರಿಸರ್ಚ್ ಪದವಿ ಕೆಮಿಕಲ್ ತಂತ್ರಜ್ಞಾನ ಹೊಂದಿರಬೇಕು. ವಯಸ್ಸಿನ ಮಿತಿ 18ರಿಂದ 36 ವರ್ಷಗಳು. ಮೀಸಲಾತಿಗನುಗುಣವಾಗಿ ಸಡಿಲಿಕೆ ನೀಡಲಾಗುವುದು. ವಯಸ್ಸಿನ ಮಿತಿ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ. ಕೋವಿಡಿಂದ ಆವಾಗೆಲ್ಲ ಪ್ರಾಬ್ಲಮ್ ಆಗಿತ್ತು ಅನ್ನೋ ಉದ್ದೇಶಕ್ಕೆ ಒಂದು 2 ವರ್ಷದ ಮಟ್ಟಿಗೆ ವಯಸ್ಸಿನ ಮೀಸಲಾತಿ ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕ ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ. SC ST ಅಂಗವಿಕಲ ಮಾಜಿ ಸೈನಿಕ EBC ಮಹಿಳಾ ಅಭ್ಯರ್ಥಿಗಳಿಗೆ 250. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದಲ್ಲಿ ನಿಯಮಾನುಸಾರವಾಗಿ ಅರ್ಜಿ ಸಲ್ಲಿಸಿರುವ ಶುಲ್ಕ ಅಭ್ಯರ್ಥಿಗಳಿಗೆ ಮರುಪಾವತಿ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್. ನೇಮಕಾತಿ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30 ಜುಲೈ 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29 ಆಗಸ್ಟ್ 2024. ಇನ್ನೂ ಟೈಮ್ ಇದೆ, 1 ತಿಂಗಳು ಟೈಮ್ ಇದೆ. ಅರ್ಜಿ ಹಾಕೋಣ ಆಮೇಲೆ ಅಪ್ಲೈ ಮಾಡೋಣ ಅಂತ ಬಿಟ್ಟರೆ ಲೇಟಾಗಿಬಿಡುತ್ತೆ ಸ್ನೇಹಿತರೆ. ಇದಕ್ಕೋಸ್ಕರ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವೆಲ್ಲ ರೆಡಿ ಮಾಡ್ಕೊಳೋಕ್ಕೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಲೇಟ್ ಮಾಡಬೇಡ್ರಿ. ಆದಷ್ಟು ಬೇಗ ಅಪ್ಲೈ ಮಾಡಿಬಿಡ್ರಿ. ಒಳ್ಳೆ ಅಧಿಸೂಚನೆ ಗೌರ್ಮೆಂಟ್ ಅವ್ರು ಬಿಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣವಾಗಿ ಅಧಿಸೂಚನೆ ಓದಿ ಸ್ಪಷ್ಟವಾಗಿ ಅರ್ಥೈಸಿಕೊಂಡ ನಂತರವೇ ಅರ್ಜಿ ಸಲ್ಲಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್.